ಸಾಹೇಬ್ರೆ, ಇಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಆಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಅಲ್ಲ. ನಿಮಗೂ ಗೊತ್ತಿದೆ, ಭ್ರಷ್ಟಾಚಾರ ಅಂತಕ್ಕಂಥದ್ದು ಹಲವಾರು ಸರ್ಕಾರದಲ್ಲಿ ಹಲವಾರು ಸನ್ನಿವೇಶಗಳಲ್ಲಿ, ಈಗ ಸರ್ಕಾರದ ಒಂದು ಪ್ಯೂನಿಂದ ಹಿಡಿದು ಇವತ್ತು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಮುಖ್ಯಮಂತ್ರಿಗೂ ಕೂಡ ಆ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಅಂತಕ್ಕಂಥ ಭಾವನೆ ಬರದೇ ಹೋದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಆಗ್ತದೆ. ಇರ್ತಕ್ಕಂಥ ವಾಸ್ತವಾಂಶ ಹೇಳಿದ್ದಾರೆ. ಆದರೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಕಾಂಗ್ರೆಸ್ನ ಈ ಒಂದು ಆಡಳಿತದಲ್ಲಿ ಬಹುಶಃ ಮಿತಿ ಮೀರಿ ಹೋಗಿದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಇವತ್ತು ಚರ್ಚೆ ಮಾಡ್ಕೊಳ್ತಕ್ಕಂಥ ರೀತಿ ಕೆಲವೊಂದಷ್ಟು ಸನ್ನಿವೇಶಗಳು ಸೃಷ್ಟಿ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ನಿಮ್ಮ ಟೈಮಲ್ಲಿ ಇಷ್ಟಿರಲಿಲ್ವಾ? ಇಲ್ಲ, ನಮ್ಮ ಟೈಮಲ್ಲಿ ಇಷ್ಟಿರಲಿಲ್ವಾ ಅಂದರೆ ನಾನು ಹೇಳ್ತೀನಲ್ಲ ಅಜಿತ್ಜಿ, ನಮ್ಮ ಟೈಮು ಇವ್ರ ಟೈಮು ಅವ್ರ ಟೈಮು ಅಂತ ಅಲ್ಲ. ಈಗ ಎಲ್ಲಿಂದಾನೋ ಈ ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನು ಎಲ್ಲರೂ ಕೈ ಜೋಡಿಸಿದಾಗಲೇ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಆಗೋದು. ಅದರಲ್ಲೂ ಈ ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮುಖ್ಯಮಂತ್ರಿಗಳಿಂದ ಹಿಡಿದು ನಾನು ಹೇಳ್ತಾ ಇರೋದು, ಇನ್ಕ್ಲೂಡಿಂಗ್ ಪ್ಯೂನ್ ಬಾಯ್, ಆಫೀಸ್ ಬಾಯ್, ಸರ್ಕಾರದ ಲೆವೆಲಲ್ಲಿ ಸರ್ಕಾರದ ಕಚೇರಿಲಿ ಇರ್ತಕ್ಕಂಥವ್ರದ್ದು ಹೇಳ್ತೇವೆ. ಏಕೆಂದರೆ ಎಷ್ಟೋ ಉದಾಹರಣೆಗಳು ನೋಡಿದ್ದೀವಿ. ಸರ್ಕಾರದ ಒಂದು ಪ್ಯೂನ್ ಬಾಯ್ ಕೂಡ ಇವತ್ತು ಯಾವ್ಯಾವ ರೀತಿ ನಾನಾ ಥರದ ಒಂದು ಭ್ರಷ್ಟಾಚಾರಕ್ಕೆ ಇವತ್ತು ಎಡೆ ಮಾಡ್ಕೊಟ್ಟಿರ್ತಕ್ಕಂಥದ್ದು ನೋಡಿದ್ದೀವಿ. ಅದೆಲ್ಲೋ ಈ ಪೈಪ್ಗಳಲ್ಲೆಲ್ಲ ದುಡ್ಡು ತೋರಿಸಿ ಎಲ್ಲ ಮೊನ್ನೆ ಎಲ್ಲ ಭಾಳ ಬೆಳಕಿಗೆ ಬಂದಿತ್ತದೆಲ್ಲ ಘಟನೆಗಳು. ಈ ರೀತಿ ಇವೆಲ್ಲ ನಿಲ್ಲಬೇಕು ಅಂದರೆ ಸರ್, ಇದು ಪಕ್ಷಾತೀತವಾಗಿ ಒಬ್ಬ ಯುವಕನಾಗಿ ನನಗನ್ಸ್ತಕ್ಕಂಥದ್ದು ಸರ್, ಇಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಆ ಪಕ್ಷ ಈ ಪಕ್ಷ, ಆ ರಾಜಕೀಯ ಪಕ್ಷ, ಆ ಸರ್ಕಾರ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಇವತ್ತು ಎಲ್ಲರೂ ಒಂದು ಮನಸ್ಸನ್ನು ಕ್ರಿಯೇಟ್ ಮಾಡದೆ ಹೋದರೆ ಇವತ್ತು ಈ ಚುನಾವಣಾ ರಾಜಕಾರಣ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದಾದರೆ ನಿಮಗೆ ಗೊತ್ತಿದೆ. ಇವತ್ತು ಈ ಖರ್ಚು ವೆಚ್ಚ ಎಲ್ಲಿ ಹೋಗಿದೆ, ಇದನ್ನು ಯಾರು ಈ ಮಟ್ಟಕ್ಕೆ ತಗೊಂಡು ಬಂದು ನಿಲ್ಲಿಸಿರ್ತಕ್ಕಂಥ ಈ ವ್ಯವಸ್ಥೆ ಸುಧಾರಣೆ ಕಾಣಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ, ಅದರಲ್ಲೂ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರ್ತಕ್ಕಂಥವ್ರು, ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಬಟ್ ಇಂಟೆಲೆಕ್ಚುವಲ್ಸ್, ವಿಷನ್ ಇರ್ತಕ್ಕಂಥವ್ರು, ಈ ದೇಶನ ಈ ರಾಜ್ಯನ ಹೋಗ್ತಕ್ಕಂಥ ಎಲ್ಲ ರೀತಿಯಾದಂಥ ಅವ್ರಿಗೆ ಎಜುಕೇಟೆಡ್ ಕ್ವಾಲಿಫಿಕೇಷನ್ ಇರ್ತಕ್ಕಂಥವ್ರು, ಇವ್ರನ್ನ ನಾವು ಕಳ್ಕೊತೀವಿ.